ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ನೂರಾರು ಶವಗಳನ್ನ ನಾನು ಹೂತಿಟ್ಟಿದ್ದೆ ಅಂತ ಹೇಳಿ ಒಬ್ಬ ವ್ಯಕ್ತಿ ಮುಂದೆ ಬಂದು ಕೋರ್ಟ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ತೀವ್ರ ಸಂಚಲನ ಉಂಟಾಗಿತ್ತು. ಈ ಕೇಸಲ್ಲಿ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು. ಇವತ್ತು ಧರ್ಮಸ್ಥಳ ಭಾಗಕ್ಕೆ ಎಸ್ಐಟಿ ಎಂಟ್ರಿಯನ್ನ ಕೊಡುತ್ತೆ. ಇವತ್ತಿನಿಂದ ಧರ್ಮಸ್ಥಳದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತನಿಖೆಯನ್ನ ಶುರು ಮಾಡುತ್ತೆ. ಶವಗಳ ಹೂತಿಟ್ಟ ಆರೋಪದ ಬಗ್ಗೆ ಪ್ರಮುಖವಾಗಿ ತನಿಖೆಯನ್ನ ಮಾಡಲಾಗುತ್ತೆ. ಇವತ್ತು ಸ್ಥಳೀಯ ಪೊಲೀಸರಿಂದ ಅವರೇನೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ, ಸಾಕ್ಷಿಗಳನ್ನ ಸಂಗ್ರಹ ಮಾಡಿದ್ದಾರೆ, ಆರೋಪಗಳು ಏನೇನು ಕೇಳಿ ಬಂದಿತ್ತು, ಈ ಹಿಂದೆ ದಾಖಲಾದಂತ ಪ್ರಕರಣಗಳು ಯಾವ್ಯಾವುದು, ಈ ಬಗ್ಗೆ ವಿವರಣೆಯನ್ನ ಎಸ್ಐಟಿ ಪಡ್ಕೊಳ್ಳುತ್ತೆ. ಇನ್ನು ಶವಗಳನ್ನ ನಾನೇ ಹೂತಿದ್ದೀನಿ, ನಾನು ತೋರಿಸೋದಕ್ಕೆ ತಯಾರಿದ್ದೀನಿ ಅಂತೇಳಿ ಅನಾಮಿಕಾ ಹೇಳ್ಕೊಂಡಿದ್ರು. ಈ ಬಗ್ಗೆ ತನಿಖೆಗೆ ಎಸ್ಐಟಿ ರಚನೆಯಾಗಿತ್ತು. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನೇತೃತ್ವದಲ್ಲಿ ಟೀಮ್ ಫಾರ್ಮ್ ಆಗಿದೆ. ಇವತ್ತು ಎಸ್ಪಿ ಸೈಮನ್ ನೇತೃತ್ವದ ತಂಡ ಭೇಟಿಯನ್ನ ಕೊಡುತ್ತೆ. ಮಂಗಳೂರು ಡಿಸಿಆರ್ಇ ಎಸ್ಪಿ ಸೈಮನ್ ಇವತ್ತಿಂದ ಅಧಿಕೃತವಾಗಿ ಎಸ್ಐಟಿ ತನಿಖೆ ಶುರುವಾಗುತ್ತೆ. ಸ್ಥಳೀಯ ಪೊಲೀಸರು ಕೂಡ ಸಾಥ್ ಕೊಡ್ತಾರೆ. 40ಕ್ಕೂ ಹೆಚ್ಚು ಅಧಿಕಾರಿಗಳನ್ನ, ಅಂದ್ರೆ ಸ್ಥಳೀಯ ಅಧಿಕಾರಿಗಳನ್ನ, ಪೊಲೀಸರನ್ನ, ಸಿಬ್ಬಂದಿಯನ್ನ ಇದಕ್ಕೆ ನೇಮಕ ಮಾಡಲಾಗಿದೆ, ಅಂದ್ರೆ ಎಸ್ಐಟಿಗೆ ಸೇರಿಸಿಕೊಳ್ಳಲಾಗಿದೆ. ಇವತ್ತಿನಿಂದ ಧರ್ಮಸ್ಥಳ ಭಾಗದಲ್ಲಿ ತನಿಖೆಯನ್ನ ಶುರು ಮಾಡಲಾಗುತ್ತೆ. ಶವಗಳನ್ನ ಹೂತಿಟ್ಟ ಆರೋಪದ ಬಗ್ಗೆ ಪ್ರಮುಖವಾಗಿ ಸಾರ್ವಜನಿಕರಲ್ಲೂ ಕೂಡ ಕುತೂಹಲ ಜಾಸ್ತಿ ಇದೆ. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಹೇಗ್ ಮಾಡ್ದ, ಈತನಿಗೆ ಯಾರು ಡೈರೆಕ್ಷನ್ ಕೊಟ್ರು, ಸೂಚನೆ ಕೊಟ್ರು, ಕೊಲೆ ಆಗಿರುವಂತ ವ್ಯಕ್ತಿಗಳು ಯಾರು, ಅದರಲ್ಲಿ ಎಷ್ಟು ಜನ ಯುವತಿಯರಿದ್ದಾರೆ, ನಿಜಕ್ಕೂ ಆತ ಹೇಳ್ತಿರುವಂತೆ ಯುವತಿಯರ ಮೇಲೆ ಲೈಂಗಿಕ ದೌರ್ಜನ್ಯಗಳು ನಡೆದಿತ್ತ, ಅತ್ಯಾಚಾರ ಮಾಡಿ ಆ ಯುವತಿಯರನ್ನ ಕೊಲೆ ಮಾಡಲಾಗ್ತಾ ಇತ್ತ, ಹಲವಾರು ಮಿಸ್ಸಿಂಗ್ ಪ್ರಕರಣಗಳಿದೆ. ಇನ್ನು ಸಾರ್ವಜನಿಕರು ಮುಂದೆ ಬಂದು ಕಂಪ್ಲೇಂಟ್ ಕೊಡ್ತಾರಾ, ಹೆಲ್ಪ್ ಲೈನ್ ಅನ್ನ ಈಗ ಎಸ್ಐಟಿ ಓಪನ್ ಮಾಡುತ್ತಾ, ಹೀಗೆ ನಾನಾ ಪ್ರಶ್ನೆಗಳು, ಕುತೂಹಲಗಳು ಈ ಪ್ರಕರಣದಲ್ಲಿ ಇದೆ. ಈ ಅನಾಮಿಕನೇ ಈಗ ಈ ಕೇಸಲ್ಲಿ ದೊಡ್ಡ ಸಾಕ್ಷಿಯಾಗಿದ್ದಾನೆ. ಯಾವ್ಯಾವ ಮಹತ್ವದ ತಿರುವುಗಳನ್ನ ಈ ಕೇಸಲ್ಲಿ ಈ ಅನಾಮಿಕ ವ್ಯಕ್ತಿ ಕೊಡ್ತಾನೆ ಅನ್ನೋದು ಈಗಿರುವಂತ ಕುತೂಹಲ. ಯಾಕಂದ್ರೆ ಧರ್ಮಸ್ಥಳದಲ್ಲೇ ನಾನು ಸಾಕಷ್ಟು ವರ್ಷ ಕೆಲಸ ಮಾಡಿದ್ದೆ, ಅಲ್ಲಿ ಏನೆಲ್ಲ ಅನಾಚಾರ ಆಗಿದೆ ಅನ್ನೋದು ತನಗೆ ಸಂಪೂರ್ಣವಾಗಿ ಗೊತ್ತಿದೆ. ನೂರಾರು ಶವಗಳನ್ನ ನಾನು ಹೂತಿಟ್ಟಿದ್ದೀನಿ. ಆತ ಕೊಡ್ತಿರುವಂತ ಲೆಕ್ಕ ಸುಮಾರು 367 ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ಆತ ಹೇಳಿದ್ದಾನೆ. ಅದನ್ನು ತೋರಿಸೋದಕ್ಕೂ ನಾನು ತಯಾರಿದ್ದೀನಿ ಅಂತ ಆತ ಹೇಳಿರೋದ್ರಿಂದ ಈ ಪ್ರಕರಣವನ್ನ ಜನ ಕೂಡ ಬಹಳ ಕುತೂಹಲದ ಕಣ್ಗಳಿಂದ ನೋಡ್ತಾ ಇದ್ದಾರೆ. ನಿಜಾನ ಈ ವ್ಯಕ್ತಿ ಹೇಳ್ತಿರೋದು? ಈತ ಹೇಳಿದ ಮೇಲೂ ಪೊಲೀಸರು ಯಾಕೆ ಡಿಲೇ ಮಾಡ್ತಾ ಇದ್ದಾರೆ? ಆತನ ಕರ್ಕೊಂಡು ಹೋಗಿ ಆತ ನಿಜಕ್ಕೂ ಶವಗಳನ್ನ ಆಗ ಹೂತಿಟ್ಟಿದ್ದೆ ಆದ್ರೆ ಎಲ್ಲಿ ಹೂತಿಟ್ಟಿದ್ಯಾ ತೋರಿಸು ಅಂತ ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಪ್ರಕ್ರಿಯೆ ಎಲ್ಲ ಮಾಡ್ಬೋದಲ್ವಾ, ಅಗಿಸ್ಬೋದಲ್ವಾ? ಈ ತರದೆಲ್ಲ ಪ್ರಶ್ನೆಗಳನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಇಡೀ ರಾಷ್ಟ್ರವೇ ಎದುರು ನೋಡ್ತಿರುವಂತ ಪ್ರಕರಣ, ಇನ್ಫ್ಯಾಕ್ಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿ ಮಾಡ್ತಾ ಇದೆ ಈ ಪ್ರಕರಣ. ಈಗ ಎಸ್ಐಟಿ ಇವತ್ತಿಂದ ಅಖಾಡಕ್ಕೆ ಇಳಿತಾ ಇದೆ. ಇವತ್ತು ಎಲ್ಲೆಲ್ಲ ವಿಸಿಟ್ ಮಾಡ್ತಾರೆ ಅಂತೇಳಿ ಮಾಹಿತಿ ಇದೆ? ಶರ್ಮಿತಾ, ಎಸ್ಐಟಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಚೇರಿ ಇರುವಂತದ್ದು ಮಂಗಳೂರಲ್ಲಿ. ಹಾಗಾಗಿ ಬೆಂಗಳೂರಿಂದ ನೇರವಾಗಿ ಮಂಗಳೂರಿಗೆ ಬಂದು ಅಲ್ಲಿ SP ಅವರನ್ನ ಭೇಟಿಯಾಗಿ ಆನಂತರವಾಗಿ ಧರ್ಮಸ್ಥಳಕ್ಕೆ ಠಾಣೆಗೆ ಹೋಗಿ ಅಲ್ಲಿ ತನಿಖಾಧಿಕಾರಿಯಿಂದ ವರದಿಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಬೆಳಗ್ಗೆ ಮಧ್ಯಾಹ್ನದೊಳಗೆ SIT ತಂಡ ಮಂಗಳೂರಿಗೆ ಬರುವಂತಹ ಎಲ್ಲ ನಿರೀಕ್ಷೆಗಳು ಇವೆ. ನಿನ್ನೆನೆ ಕಾರಣಾಂತರಗಳಿಂದ ಕಡೆ ಕ್ಷಣದ ನಿಲುವನ್ನ SIT ಟೀಮ್ ಬದಲಿಸಿತ್ತು. ಸಂಜೆ ವೇಳೆ ಆಂತರಿಕ ಸಭೆಯನ್ನ ಬೆಂಗಳೂರಲ್ಲಿ ಮಾಡಿತ್ತು. ಅನಂತರವಾಗಿ ಇವತ್ತು ಮಧ್ಯಾಹ್ನದ ಒಳಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲಿ ವರದಿಯನ್ನು ಪಡ್ಕೊಂಡು ಆನಂತರವಾಗಿ ಧರ್ಮಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಬಹಳಷ್ಟು ಕುತೂಹಲವನ್ನ ಕೇಳಿಸುವಂತಹ ಈ ಪ್ರಕರಣ, ಯಾಕೆಂದ್ರೆ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ಜನರ ಕಣ್ಣು ಕುತೂಹಲ ಜಾಸ್ತಿ ಆಗ್ತಾ ಇರುವಂತದ್ದು ಧರ್ಮಸ್ಥಳದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಬಂದು ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗಿ ತಾನು ಕಳೆದ 20 ವರ್ಷದಲ್ಲಿ ಸಾಕಷ್ಟು ಅಲ್ಲಿ ಹೆಣಗಳನ್ನ ಹೂತು ಹಾಕಿ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಹಾಗಾಗಿ ಮೊದಲು ಆತನನ್ನ ವಶಕ್ಕೆ ಪಡೆದು ಆತನನ್ನ ವಿಚಾರಣೆ ಮಾಡಿದ ಬಳಿಕ ಈ ಎಲ್ಲೆಲ್ಲಿ ಆತ ಆಗಿದ್ದಾನೆ ಮತ್ತು ಕಳೆಬರವನ್ನ ತೆಗೆಯುವಂತ ಪ್ರಕ್ರಿಯೆಗೆ SIT ಚಾಲನೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಸರ್ವಸನ್ನದ್ಧರಾಗಿದ್ದಾರೆ. ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಠಾಣಾ ಪೊಲೀಸರು SITಗೆ ಕೊಡಬೇಕಾದಂತಹ ಎಲ್ಲ ವರದಿಗಳನ್ನ ನಿನ್ನೆ ಸಿದ್ಧಪಡಿಸಿಕೊಂಡಿರುವಂಥದ್ದು ಮತ್ತು ಇಷ್ಟು ವರ್ಷಗಳ ಅವಧಿಯಲ್ಲಿ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಆದಂತಹ ನಿಗೂಢ ಸಾವು ಮತ್ತು ಅಸಹಜ ಸಾವುಗಳ ಪಟ್ಟಿಯನ್ನು ಕೂಡ ಪೊಲೀಸರು ತಯಾರು ಮಾಡಿಕೊಂಡಿರುವಂತದ್ದು. SIT ಕೇಳುವಂತಹ ಎಲ್ಲ ಸಿದ್ಧಪಡಿಸಿಕೊಂಡು. ಕಿಶನ್, ಸರಿಯಾಗಿ ನಿಮ್ಮ ಸಂಪರ್ಕ ಸಾಧ್ಯವಾಗ್ತಿಲ್ಲ, ನಿಮ್ಮ ವಾಯ್ಸ್ ಕರೆಕ್ಟಾಗಿ ರೀಚ್ ಆಗ್ತಾ ಇಲ್ಲ. ಇವತ್ತಿನಿಂದ ಧರ್ಮಸ್ಥಳ ಕೇಸಲ್ಲಿ SIT
ಅಖಾಡಕ್ಕಿಳಿತಾ ಇದೆ. ಬೆಂಗಳೂರಿಂದ ಸೀದಾ ದಕ್ಷಿಣ ಕನ್ನಡಕ್ಕೆ ಬಂದು ಸೊ ಅಲ್ಲಿಂದ ತಮ್ಮ ತನಿಖೆಯ ಹಾದಿಯನ್ನು ಆರಂಭ ಮಾಡುತ್ತೆ SIT. ಈಗ ಆಲ್ರೆಡಿ SIT ಟೀಮ್ ಕಂಪ್ಲೀಟ್ ಆಗಿ ಫಾರ್ಮ್ ಆಗಿದೆ. ಈಗಿರುವಂಥ ಕುತೂಹಲ, ಒಬ್ಬ ಅನಾಮಧೇಯ ವ್ಯಕ್ತಿ ಬಂದು ನಾನು ಆ ಭಾಗದಲ್ಲಿ ಶವಗಳನ್ನು ಹೂತಿಟ್ಟಿದ್ದೀನಿ, ಸಾಕಷ್ಟು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿರೋದೆ ಈ ಒಂದು ಕೇಸ್ಗೆ ಸಾಕಷ್ಟು ಟ್ವಿಸ್ಟ್ಗಳನ್ನು ಕೊಟ್ಟಿದೆ. ಇದೇ ವಿಷಯವಾಗಿ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ನಮ್ಮ ರಿಪೋರ್ಟರ್ ಕಿಶನ್ ಗೋ ಹೆಡ್. ಈಗ SIT ಅಖಾಡಕ್ಕೆ ಇಳಿದಿದೆ. ಈಗ ಅನಾಮಿಕ ವ್ಯಕ್ತಿ ಬಂದು ಏನು ಶವಗಳನ್ನು ಹೂತಿಟ್ಟಿದ್ದೆ ಅಂತ ಹೇಳಿದ್ರು, ಆತನನ್ನ ಗೌಪ್ಯ ಸ್ಥಳದಲ್ಲಿ ಏನಾದ್ರು ಕರ್ಕೊಂಡು ಹೋಗಿ ವಿಚಾರಣೆ ಮಾಡುವಂತಹ ಚಾನ್ಸಸ್, ಆ ಬಗ್ಗೆ ಮಾಹಿತಿ? ಈ ಬಗ್ಗೆ ವಕೀಲರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ SIT ಈ ಪ್ರಕರಣವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಆನಂತರವಾಗಿ ಆ ಅನಾಮಿಕ ವ್ಯಕ್ತಿಯನ್ನ ಮೊದಲು ವಶಕ್ಕೆ ಪಡೆದು ಆತನನ್ನ ವಿಚಾರಣೆ ಮಾಡ್ತಾರೆ. ಅದು ಬಹಳಷ್ಟು ಆಂತರಿಕವಾಗಿ ಆಗುವಂತ ಪ್ರಕ್ರಿಯೆ. ಹಾಗಾಗಿ ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ವಿಚಾರಣೆಗೊಳಿಸುವಂತ ಸಾಧ್ಯತೆಗಳು ಕೂಡ ಇದೆ. ಮತ್ತು ಆ ವ್ಯಕ್ತಿ ಕೋರ್ಟ್ ಅಲ್ಲಿ ತಾನು ಯಾವುದೇ ತನಿಖೆಗೆ, ಯಾವುದೇ ಬ್ರೈನ್ ಮ್ಯಾಪಿಂಗ್ ಆಗಿರ್ಬೋದು, ಎಲ್ಲ ತನಿಖೆಗೆ ಸಿದ್ಧನಿದ್ದೇನೆಂಬ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ ಮೊದಲು ಆತನನ್ನ ವಿಚಾರಣೆ ಪಡೆದು ಅನಂತರವಾಗಿ ಸಂಪೂರ್ಣವಾಗಿ ತನಿಖೆಯನ್ನು ಹ್ಯಾಂಡಲ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ವಕೀಲರು ಕೂಡ ಆ ಅನಾಮಿಕ ವ್ಯಕ್ತಿಯ ಜೊತೆ ಇರೋದ ಕಾರಣಕ್ಕಾಗಿ ಪೊಲೀಸರು SIT ತಂಡ ಬಂದ ಕೂಡಲೇ ಅವರ ತಂಡಕ್ಕೆ ಒಪ್ಪಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಲ್ಲ ವರದಿಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಯಾಕಂದ್ರೆ ಜುಲೈ 11 ಬಳಿಕ ಆದಂತಹ ಪ್ರಕ್ರಿಯೆಗಳು, ಅದು ಆತ ಕೋರ್ಟಿಗೆ ಬಂದು ಹಾಜರಾಗಿ ಆನಂತರವಾಗಿ ಜುಲೈ 18ನೇ ತಾರೀಕು ನೇತ್ರಾವತಿ ನದಿ ತೀರಕ್ಕೆ ಬರ್ತಾನೆ. ಅಲ್ಲಿ ತಾನು ಹೂತಿದಂತ ಅಂದ್ರೆ ಒಂದು ತಲೆಬೂಡನ್ನು ತೆಗೆದುಕೊಂಡು ಬರ್ತಾನೆ, ಅದರ ಮಹಜರು ಮಾಡೋಕೆ ಅಂತ ಹೇಳಿ ಬರ್ತಾರೆ. ಆದ್ರೆ ಪೊಲೀಸರು ಮತ್ತು ವಕೀಲರ ನಡುವೆ ಹೊಂದಾಣಿಕೆ ಕೊರತೆಯಿಂದಾಗಿ ಈ ಪ್ರಕರಣ ಮತ್ತೆ ನಿಧಾನಗತಿಯಲ್ಲಿ ಆಗುತ್ತೆ. ಆದ್ರೆ ಇದೀಗ SITಗೆ ಕೊಟ್ಟಿರೋ ಕಾರಣಕ್ಕಾಗಿ ಕ್ಷಿಪ್ರಗತಿಯಲ್ಲಿ ಅದನ್ನು ಮುಗಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಗೃಹ ಸಚಿವರು 3 ತಿಂಗಳ ಅವಧಿಯನ್ನ SITಗೆ ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ SIT ಬಹಳ ತ್ವರಿತಗತಿಯಲ್ಲಿ ಈ ತನಿಖೆಯನ್ನು ಮಾಡಬೇಕಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಮೊದಲು ಆ ಅನಾಮಿಕ ವ್ಯಕ್ತಿಯನ್ನ ವಶಕ್ಕೆ ಪಡೆದು ವಿಚಾರಣೆಗೊಳಿಸಿ ಆನಂತರವಾಗಿ ಆತ ತಾನೆಲ್ಲಿ ಹೆಣಗಳನ್ನ ಹೂತು ಹಾಕಿದ್ದೇನೆ, ಅದರ ಕಳೆಬರವನ್ನ ತೆಗೆಯೋಕೆ ಎಲ್ಲ ಪ್ರೊಸೀಜರ್ಗಳು ಕೂಡ ಈಗ ಸಿದ್ಧವಾಗಿರುವಂತದ್ದು. ಸುಮಾರು 20 ಮಂದಿ ಪೊಲೀಸ್ ಅಧಿಕಾರಿಗಳ ತಂಡ ಈ SIT ಅಲ್ಲಿ ಇರುತ್ತೆ. ಅದರಲ್ಲಿ ದಕ್ಷಿಣ ಕನ್ನಡ ಮೂಲ ಪೊಲೀಸ್ ಅಧಿಕಾರಿಗಳು ಸ್ವಲ್ಪ ಕಡಿಮೆ ಇರೋದು. ಬೇರೆ ಕರಾವಳಿ ಭಾಗ ಅಂದ್ರೆ ಭಟ್ಕಳ ಆಗಿರ್ಬೋದು, ಉತ್ತರ ಕನ್ನಡದ ಮತ್ತು ಉಡುಪಿ ಜಿಲ್ಲೆಯ ಕೆಲವು ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ SIT ತಂಡಕ್ಕೆ ನೇಮಕ ಮಾಡಿರುವಂತದ್ದು. ನಿನ್ನೆ ಈ ತನಿಖೆ ಆರಂಭಗೊಳ್ಬೇಕಿತ್ತು, ಆದ್ರೆ ಕಡೆ ಕ್ಷಣದ ಸಭೆಯ ಕಾರಣಕ್ಕಾಗಿ ಇವತ್ತು SIT ಅಧಿಕೃತವಾಗಿ ತನ್ನ ತನಿಖೆಯನ್ನ ಆರಂಭಗೊಳಿಸುತ್ತೆ. ಶರ್ಮಿತಾ, ನೋಡೋಣ ತನಿಖೆ ಹಾದಿ ಹೇಗೆ ಸಾಗುತ್ತೆ ಅಂತ. ಥ್ಯಾಂಕ್ ಯು ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.